ವೀಕ್ಷಕರೇ, ಈಗ ಅಮೂಲ್ಯ ವೋಟುಗಳ ಹಕ್ಕುಗಳನ್ನು ಉಳಿಸಿಕೊಳ್ಳಬೇಕಾದ್ದು ಜನರು. ಯಾವ ರಾಹುಲ್ ಗಾಂಧಿಯೋ ಪ್ರತಿಪಕ್ಷದವರೋ ಅಲ್ಲ. ಯಾಕೆಂದರೆ ಅದನ್ನು ಉಳಿಸಿದರೆ ಮಾತ್ರ ಸಂವಿಧಾನದ ಮಹತ್ವ ಉಳಿದುಕೊಂಡಂತಾಗುತ್ತದೆ. ಸಂವಿಧಾನ ಇದ್ದು ಅದರ ಹೆಸರು ಹೇಳಿಯೇ ಇಲ್ಲದಂತೆ ಮಾಡುವ ಆಡಳಿತಗಾರರು ಇರುವ ಕಾಲ ಇದು. ಈಗ ಮೋದಿ ರಾಜ್ಯದಲ್ಲಿ ಏನಾಯ್ತು ನೋಡಿ. ದಿಲ್ಲಿ ಪೊಲೀಸರು ಎಲೆಕ್ಷನ್ ಕಮಿಷನ್ ಕಚೇರಿಗೆ ಪ್ರತಿಪಕ್ಷದ ಇಂಡಿಯಾ ಕೂಟ ನಡೆಸಿದ ಮಾರ್ಚಿನಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜೊತೆ ಅನೇಕ ಸಂಸದರನ್ನು ಬಂಧಿಸಿದ್ದಾರೆ. ಪೊಲೀಸ್ ವ್ಯಾನ್ಗೆ ಹತ್ತುವ ವೇಳೆ ರಾಹುಲ್ ಗಾಂಧಿ, ಇದು ಸಂವಿಧಾನ ಉಳಿಸುವ ಹೋರಾಟ, ಇದು ರಾಜಕೀಯ ಹೋರಾಟ ಅಲ್ಲ ಎಂದು ಹೇಳುತ್ತಿದ್ದರು. ಕೆಲವರಿಗೆ ಅನಿಸಬಹುದು, ಈ ರಾಹುಲ್ ಗಾಂಧಿಗೆ ಸಂವಿಧಾನ ಉಳಿಸಬೇಕಾದ ಕೆಲಸ ಯಾರು ಕೊಟ್ಟದ್ದು ಅಂತ, ಅಥವಾ ಪ್ರತಿಪಕ್ಷದ ಇಂಡಿಯಾ ಕೂಟಕ್ಕೆ ಯಾರು ಈ ಕೆಲಸವನ್ನು ಕೊಟ್ಟಿದ್ದಾರೆ. ಆದರೆ ಒಬ್ಬ ಜನಪ್ರತಿನಿಧಿ ಜನರ ವಿಚಾರದಲ್ಲಿ ಧ್ವನಿ ಎತ್ತದಿದ್ದರೆ, ದೇಶದ ಗಮನಕ್ಕೆ ವೋಟಿಂಗ್ನಲ್ಲಿ ನಡೆದ ಫ್ರಾಡ್ ಅನ್ನು ತರದಿದ್ದರೆ ಅವನೆಂಥ ರಾಜಕಾರಣಿ? ಹೀಗೂ ಪ್ರಶ್ನೆ ಇದೆಯಲ್ಲ. ಇನ್ನು 1,250,000 ವೋಟುಗಳು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಫ್ರಾಡ್ ಆಗಿದೆ, ವಂಚನೆ ಆಗಿದೆ, ಕಳ್ಳತನ ಆಗಿದೆ ಎಂದು ರಾಹುಲ್ ಗಾಂಧಿ ಕಣ್ಣಿಗೆ ಕಟ್ಟುವಂತೆ ಪತ್ರಕರ್ತರ ಮುಂದೆ ವಿವರಿಸಿದ್ದಾರೆ. ಈ ಕುರಿತು ತನಿಖೆ ನಡೆಯಬೇಕೆಂದು ಆಗ್ರಹಿಸಿ ಚುನಾವಣಾ ಆಯೋಗದ ಕಚೇರಿಗೆ ಪ್ರತಿಪಕ್ಷ ಇಂಡಿಯಾ ಕೂಟದ ಸಂಸದರು ಮಾರ್ಚ್ ನಡೆಸಿದ್ದಾರೆ. ದಿಲ್ಲಿ ಪೊಲೀಸರು ತಡೆ ಹಿಡಿದಿದ್ದಾರೆ. ಯಾಕೆ ಹೀಗಾಯಿತು? ರಾಹುಲ್ ಗಾಂಧಿಯ ಒಂದು ಪತ್ರಿಕಾಗೋಷ್ಠಿ, ಪ್ರತಿಪಕ್ಷದವರ ಒಂದು ಮಾರ್ಚ್, ಇಷ್ಟಕ್ಕೆ ಪ್ರಜೆಗಳೇ ಪ್ರಭುಗಳು ಎನ್ನುವ ನಮ್ಮ ಸಂವಿಧಾನದ ಅಸ್ತಿತ್ವ ಉಳಿಸಕ್ಕಾಗುತ್ತಾ? ರಾಹುಲ್ ಗಾಂಧಿ ಅವರಿಂದ ಅದು ಸಾಧ್ಯನಾ? ಪ್ರತಿಪಕ್ಷಗಳು ಇದಕ್ಕೆ ಏನ್ ಮಾಡ್ಬೋದು? ಅವುಗಳಿಂದ ಸರ್ವಾಧಿಕಾರ ಪ್ರವೃತ್ತಿಯನ್ನು ತಡೆಯಕ್ಕಾಗುತ್ತಾ? ಓಟು ಕಳ್ಳತನ ಆಗುವುದನ್ನು ನಿಲ್ಲಿಸುವುದಕ್ಕಾಗುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಓಟು ಕಳ್ಳತನದಿಂದ ಹಕ್ಕು ವಂಚಿತರಾಗುವುದು ರಾಜಕೀಯ ಪಕ್ಷಗಳಲ್ಲ, ಈ ದೇಶದ ಸರ್ವಸಾಮಾನ್ಯ ಜನರು. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಲಬೇಕಿತ್ತೋ ಇನ್ನಾರೋ ಗೆದ್ದರು. ಮತ ಕಳ್ಳತನದಿಂದಾದರೆ ಅಲ್ಲಿನ ಪ್ರಜೆಗಳಿಗೆ ಸಂವಿಧಾನ ನೀಡಿದ ಅಮೂಲ್ಯ ಹಕ್ಕುಗಳೇ ನಿರಾಕರಿಸಲ್ಪಟ್ಟಿದೆ ಎಂದರ್ಥ. ಅಂದರೆ ಸಂವಿಧಾನವನ್ನು ದುರ್ಬಲಗೊಳಿಸಲಾಯಿತು, ಜನರ ಓಟಿನ ಹಕ್ಕನ್ನು ಕಸಿದುಕೊಳ್ಳಲಾಯಿತು ಎಂದು ನೀವು ತಿಳ್ಕೊಳ್ಬಹುದು. ಅಲ್ಲಿ ಕೇರಳದಲ್ಲಿ ತ್ರಿಶೂರು ಲೋಕಸಭಾ ಕ್ಷೇತ್ರದಲ್ಲಿ ಈಗ ಕೇಂದ್ರದಲ್ಲಿ ಸಚಿವ ಆಗಿರುವ ಸುರೇಶ್ ಗೋಪಿ ಗೆದ್ದಿರುವ ತ್ರಿಶೂರು ಕ್ಷೇತ್ರದಲ್ಲಿ ನಕಲಿ ಓಟುಗಳು ಚಲಾವಣೆಯಾಗಿದೆ ಎಂಬ ವರದಿಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಹೇಳಿದ್ದು ಹರಿಯಾಣ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಇಲ್ಲೆಲ್ಲ ಓಟು ವಂಚನೆ ನಡೆದಿದೆ ಎಂದು. ಈಗ ಕೇರಳದ ಕಥೆಯೂ ಹೀಗೆ ಎಂದಾದರೆ, ಒಟ್ಟು ಸಾರಾಂಶದಲ್ಲಿ ಹೇಳುವುದಾದರೆ ದೇಶದ ಎಲ್ಲ ಕಡೆ ಓಟು ಫಿಕ್ಸಿಂಗ್ ಅಥವಾ ವಂಚನೆ ಆಗ್ತಾ ಇದೆ. ನಿಮ್ಗೂ ಗೊತ್ತು, ಇತ್ತೀಚೆಗೆ ಹಿರಿಯ ರಾಜಕಾರಣಿ ಶರದ್ ಪವಾರ್ ಅವರು 160 ಸೀಟುಗಳಲ್ಲಿ ಫಿಕ್ಸಿಂಗ್ ಮಾಡಿ ಗೆಲ್ಲಿಸಿಕೊಡ್ತೇವೆ ಎಂದು ತನ್ನ ಬಳಿಗೆ ಇಬ್ಬರು ಬಂದಿದ್ದರು ಎಂದು ಮಾಧ್ಯಮದ ಮುಂದೆ ಬಹಿರಂಗಪಡಿಸಿದ್ದು. ಹಾಗಿದ್ರೆ ಹರಿಯಾಣ, ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಸಹಿತ ದೇಶದ ಎಲ್ಲ ಕಡೆಯೂ ಈ ಫಿಕ್ಸಿಂಗ್ ಲಾಬಿಗಳ ಜಾಲ ಇದೆಯಾ? ಅವರಿಗೆ ಒಂದಷ್ಟು ಕೋಟ್ಯಾಂತರ ರೂಪಾಯಿಗಳನ್ನು ರಾಜಕೀಯ ಪಕ್ಷದವರು ಬಿಚ್ಚಿಟ್ರೆ ರಾಜಕೀಯ ಪಕ್ಷಕ್ಕೆ ಅಧಿಕಾರವನ್ನು ಕೊಡಿಸ್ತಾರ? ರಾಹುಲ್ ಗಾಂಧಿ ಆರೋಪಿಸಿದ ಒಂದು ಮನೆಯಲ್ಲಿ 70 ಓಟು ಇವೆಂಬ ಕತೆ ಕೂಡ ಹೀಗೆ ಆಗಿದ್ದು ಇರ್ಬೋದು. ಅಂದ್ರೆ ರಾಜಕಾರಣಿಗಳು, ಎಲ್ಲರೂ ಅಲ್ಲ, ಕೆಲವರು ಫಿಕ್ಸರ್ಗಳನ್ನ ಇಟ್ಟುಕೊಂಡು ಚುನಾವಣೆ ಗೆಲ್ತಿದ್ದಾರೆ. ಹಣಬಲದಿಂದ ಪ್ರಜಾಪ್ರಭುತ್ವವನ್ನು ಖರೀದಿಸಲಾಗುತ್ತಿದೆ ಎಂಬ ಬಲವಾದ ಸಂದೇಹ ಮೂಡುತ್ತದೆ. ಚುನಾವಣಾ ಆಯೋಗ ಈ ಕುರಿತು ತನಿಖೆ ಮಾಡಲು ಸಿದ್ಧವಿಲ್ಲ ಎನ್ನುವಾಗಲೂ ಸಂದೇಹ ಮೂಡುತ್ತದೆ. ಈಗ ಪ್ರತಿಪಕ್ಷಗಳು ಮೋದಿ ಓಟು ಕಳ್ಳತನದಿಂದ ಗೆದ್ದಿದ್ದಾರೆ ಎನ್ನುತ್ತಿವೆ. ಹೌದೋ ಅಲ್ವೋ ನಮ್ಗೆ ಗೊತ್ತಿಲ್ಲ. ಚುನಾವಣಾ ಆಯೋಗ ಯಾಕೆ ತನಿಖೆ ಮಾಡಿಸುವುದಿಲ್ಲ? ತನಿಖೆ ಮಾಡಿಸಿ ಚುನಾವಣೆ ಪಾರದರ್ಶಕ ಆಗಿರಲಿ ಎಂದು ಒಂದು ರ್ಯಾಲಿ ಹೊರಟವರನ್ನೇ ಮೋದಿ ಸರ್ಕಾರದ ಪೊಲೀಸರು ತಡೆ ಹಿಡಿತಾರೆ. ಅದು ಕೂಡ ಜನಪ್ರತಿನಿಧಿಗಳನ್ನು ತಡೆ ಹಿಡಿಯುತ್ತಾರೆ ಎಂದಾದ್ರೆ ಇಲ್ಲಿ ನಿಜಕ್ಕೂ ಪ್ರಜಾಪ್ರಭುತ್ವ ಇದೆಯಾ, ಸರ್ವಾಧಿಕಾರ ನಡೀತಿದೆಯಾ ಎನ್ನುವ ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತದೆ. ಡಿಕ್ಟೇಟರ್ಶಿಪ್ ಬಂತು ಅಂತಾಯಿತು.
ಈ ಎಲ್ಲ ಅರ್ಥದಲ್ಲಿ ನೋಡುವಾಗ ಓಟು ಕಳ್ಳತನದ ವಿರುದ್ಧ ಮೊದಲು ಧ್ವನಿ ಎತ್ತಬೇಕಾಗಿದ್ದು ಜನರೇ. ಆದ್ರೆ ಅವರಿಂದ ಹೇಳಿಕೊಳ್ಳತಕ್ಕಂತಹ ಧ್ವನಿ ಎದ್ದು ಬಂದಿಲ್ಲ. ಇನ್ನೊಂದು ಕಡೆ ಬರೇ ಪ್ರತಿಪಕ್ಷಗಳು ಮಾತಾಡಿದ್ರೆ ಆಯ್ತಾ, ನಮ್ಮ ದೇಶದ ಪೌರ ಹಕ್ಕುಗಳ ಸಂಘಟನೆಗಳು, ಪ್ರಜಾಧಿಕಾರ ಸಂಘಗಳು, ಪ್ರಜ್ಞಾವಂತರು ಮೌನ ಮುರಿದು ಎದ್ದು ನಿಲ್ಲಬೇಕಾದ ಸಂದರ್ಭ ಇದು ಅಂತ ಅವುಗಳಿಗೆ ಅನಿಸುತ್ತಿಲ್ವಾ? ನೋಡಿ, ನಮ್ಮ ಮಾತಿಗೆ ಇನ್ನೊಂದು ಮುಖವೂ ಇದೆ. ಜನಪರ ಹೋರಾಟಗಾರರಲ್ಲಿ ಕೆಲವರಂತೂ ಸರ್ಕಾರ ಮತ್ತು ಪೊಲೀಸರ ಕುಣಿಕೆಯಿಂದ ಜೈಲು ಪಾಲಾಗುವ ಭೀತಿಯನ್ನು ಎದುರಿಸುತ್ತಿದ್ದಾರೆ. ಯಾಕೆಂದ್ರೆ ಪೌರತ್ವ ತಿದ್ದುಪಡಿ ಕಾನೂನು ವಿರೋಧಿಸಿದವರ ಗತಿ ಏನಾಯ್ತು? ಅವರಲ್ಲಿ ಕೆಲವರು ಈಗಲೂ ಜೈಲಿನಿಂದ ಈಚೆ ಬಂದೇ ಇಲ್ಲ. ಹೀಗಾಗಿ ಈ ದೇಶದ ಜನರು ಧ್ವನಿ ಎತ್ತುವ ಧೈರ್ಯವನ್ನು ಕಳ್ಕೊಂಡಿದ್ದಾರೆ ಎಂದು ಅರ್ಥ ಆಗುತ್ತೆ. ಅಂದರೆ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಭಾರತವು ಇಂದು ಮೋದಿ ರಾಜಿನಲ್ಲಿ ಅತ್ಯಂತ ದುರ್ಬಲ ಸ್ಥಿತಿಗೆ ಬಂದು ನಿಂತಿದೆ ಎಂದಾಗುತ್ತದೆ. ಇಲ್ಲಿ ಕೇವಲ ಪ್ರತಿಪಕ್ಷದಿಂದಲೋ ಅಥವಾ ಇನ್ಯಾವುದೋ ರಾಜಕೀಯ ಪಕ್ಷಗಳಿಂದಲೋ ಓಟು ಕಳ್ಳತನ, ಓಟು ಫ್ರಾಡ್ ಅನ್ನು ಖಂಡಿತ ನಿಲ್ಲಿಸುವುದು ಸಾಧ್ಯವಿಲ್ಲ. ರಾಹುಲ್ ಗಾಂಧಿ ಹೇಳಿದ ಒಂದು ಮನೆಯಲ್ಲಿ 80 ಜನ ಇದ್ದಾರೆ ಎಂಬುದು ಒಂದು ಸರ್ವಾಧಿಕಾರಿ ಪ್ರವೃತ್ತಿಯತ್ತ ಹೊರಳುತ್ತಿರುವ ದೇಶಗಳಲ್ಲಿ ಇಂತಹ ಫ್ರಾಡ್ಗಳಿಗೆ ದಾಖಲೆಗಳನ್ನು ನಿರ್ಮಿಸಿ ಕೊಡುವುದು ಕೂಡ ಕಷ್ಟ ಅಲ್ಲ. ಕೋರ್ಟುಗಳು ದಾಖಲೆ ಸಾಕ್ಷ್ಯಗಳ ಆಧಾರದಿಂದ ತೀರ್ಪು ನೀಡುತ್ತದೆ. ನ್ಯಾಯವನ್ನು ಕೋರ್ಟಿನಿಂದಲೂ ಪಡೆಯುವುದು ಕಷ್ಟ ಇದೆ. ನಿಮ್ಗೆ ಹೇಳ್ಬೇಕಾ, 2019 ಚುನಾವಣೆಯಲ್ಲೇ ಓಟು ಕಳ್ಳತನ ಮೋಸಗಳು ನಡೆದಿವೆ ಎಂದು ಸವ್ಯಸಾಚಿ ದಾಸ್ ಎಂಬ ಇಕಾನಮಿಕ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ದೊಡ್ಡ ಲೇಖನವನ್ನೇ ಬರೆದಿದ್ರು. ಇದೇ ಕಾರಣಕ್ಕಾಗಿ ಅವರು ಬೋಧಿಸುತ್ತಿದ್ದ ಅಶೋಕ ಯೂನಿವರ್ಸಿಟಿಯ ಕೆಲಸ ಬಿಡುವಂತಹ ಪರಿಸ್ಥಿತಿ ಸೃಷ್ಟಿಸಲಾಯಿತು. ಇಂತಹ ಕೆಲವು ಸನ್ನಿವೇಶಗಳನ್ನು ಮುಂದಿಟ್ಟೆ ನೀವು ಸರ್ವಾಧಿಕಾರ ಪ್ರವೃತ್ತಿಯನ್ನು ಗುರುತಿಸಬೇಕಾಗುತ್ತದೆ. ಹೋರಾಟಕ್ಕೆ ನೇತೃತ್ವ ನೀಡಿದವರನ್ನು ನಗರ ನಕ್ಸಲ್ ಎಂದು ಕರೆದರೆ ಅವರು ಎಷ್ಟು ಹೋರಾಟಗಳನ್ನು ಕಟ್ಟಬಹುದು. ಈಗ ರಾಹುಲ್ ಗಾಂಧಿ ಎತ್ತಿದ ವೋಟ್ ಫ್ರಾಡ್ ವಿಷಯದಲ್ಲಿಯೂ ಕೂಡ ಜನಸ್ಪಂದನೆಯ ವಿಚಾರವನ್ನು ಕೂಡ ಹೀಗೆ ನಾವು ನೋಡ್ಬೇಕು. ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯಲ್ಲಿ ಇಂಚಿಂಚಾಗಿ ಪತ್ರಕರ್ತರ ಮುಂದೆ ಸಾಕ್ಷಿ ಸಮೇತ ಎಲ್ಲೆಲ್ಲ ಓಟು ವಂಚನೆ ಆಗಿದೆ ಎಂದು ವಿವರಿಸಿದ್ದಾರೆ. ಚುನಾವಣಾ ಆಯೋಗ ಹೀಗೆ ವಿವರಿಸಿದ್ದಕ್ಕೆ ರಾಹುಲ್ ಗಾಂಧಿ ದೇಶದ ಕ್ಷಮೆ ಕೇಳಬೇಕು ಎಂದಿಟ್ಟೆ ಹೊರತು ತನಿಖೆಗೊಳಪಡಿಸಿ ನಿಜವನ್ನು ದೇಶದ ಮುಂದೆ ತರುತ್ತೇವೆ ಎಂದು ಹೇಳಲೇ ಇಲ್ಲ. ಇದರರ್ಥ ಇಲ್ಲಿ ಏನೋ ಆಗಿದೆ. ಇಷ್ಟು ಮಾತ್ರ ಅಲ್ಲ, ಇದ್ರ ಜೊತೆಗೆ ಈಗ ನೋಡಿ, ಪ್ರತಿಪಕ್ಷದ ಸಂಸದರು ಚುನಾವಣಾ ಆಯೋಗದ ಕಚೇರಿ ಎಡೆಗೆ ಮೆರವಣಿಗೆ ಹೊರಟಾಗ ಅದನ್ನು ಕೇಂದ್ರ ಸರ್ಕಾರದ ಪೊಲೀಸರು ತಡೆದಿದ್ದಾರೆ. ಹಾಗಿದ್ರೆ ಸರ್ಕಾರ ಕೂಡ ಈ ಚುನಾವಣಾ ಫ್ರಾಡ್ ನಲ್ಲಿ ಇನ್ವಾಲ್ವ್ ಆಗಿದೆಯಾ ಅಂತ ಕೆಲವರಿಗೆ ಅನ್ನಿಸಿದರೆ ಅದರಲ್ಲಿ ತಪ್ಪೇನಿದೆ? ಸಂವಿಧಾನವನ್ನು ಉಳಿಸುವ ಕುರಿತಂತೆ ಮಾತಾಡಲು, ಚರ್ಚಿಸಲು ಬಹಳಷ್ಟು ಪಾರ್ಟಿಗಳು, ಸಂಘಟನೆಗಳು ನಮ್ಮಲ್ಲಿವೆ. ಈಗ ಜನರ ಓಟು ಕೊಳ್ಳೆ ಹೊಡೆಯಲ್ಪಟ್ಟು ಅಕ್ರಮಗಳು ನಡೆದಿದೆ ಎನ್ನಲಾದಾಗ ಚುನಾವಣಾ ಆಯೋಗಕ್ಕೆ ತನಿಖೆ ಮಾಡಿ ಓಟು ಎಂಬ ನಮ್ಮ ಹಕ್ಕಿಗೆ ರಕ್ಷಣೆ ನೀಡಿ ಎಂದು ಒತ್ತಡ ಹೇರುವ ಹೋರಾಟಗಳು ಜನತೆಯ ಕಡೆಯಿಂದ ಮುಖ್ಯವಾಗಿ ಎದ್ದು ಬರಬೇಕಾಗಿತ್ತು. ಯಾಕೆಂದ್ರೆ ಓಟು ಕಳ್ಳತನ ಆ ಹಕ್ಕು ನೀಡಿದ ಸಂವಿಧಾನದ ಮೇಲೆ ನೇರ ಪ್ರಹಾರವಾಗಿದೆ. ಇನ್ನೊಂದು ಕಡೆ ಸಂವಿಧಾನವನ್ನೇ ದುರ್ಬಲಗೊಳಿಸಿದ ಪ್ರಬಲ ಸಂಚು ಕೂಡ ಇದು ಆಗಿದೆ. ಜನರಿಗೆ ಮಾತಾಡುವ, ಹೋರಾಡುವ ಶಕ್ತಿ ಇರುತ್ತಿದ್ರೆ ಅಶೋಕ ಯೂನಿವರ್ಸಿಟಿಯ ಸವ್ಯಸಾಚಿ ದಾಸರು ಲೇಖನ ಬರೆದಿದ್ರು, ಅದು ಸಾಕಿತ್ತು. ಅಷ್ಟೇ ವಿಷಯ ಸಾಕಿತ್ತು, ಹೋರಾಟ ನಡೆಯಬಹುದಾಗಿತ್ತು. ಹಾಗೆ ಆಗ್ಲೇ ಇಲ್ಲ. ಅವರ ಕೆಲಸವೂ ಹೋಯ್ತು. ಇತ್ತ ಓಟು ಕದಿಯುವುದಾದ್ರೂ ಅದು ನಿಂತಿಲ್ಲ, ಮುಂದುವರೆದಿದೆ. ಹೀಗೆ ಇನ್ನೆಷ್ಟು ದಿನ ಇವೆಲ್ಲವನ್ನು ಜನ ಸಹಿಸುತ್ತಿರಬೇಕು ಹೇಳಿ ವೀಕ್ಷಕರೇ? ಹಾಗಿದ್ದರೆ ಈ ಓಟು ಕದಿಯುವುದನ್ನು ನಿಲ್ಲಿಸುವುದು ಯಾರು? ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಮೂಲಕ ಸಿಕ್ಕಿರುವ ಹಕ್ಕುಗಳನ್ನು ಉಳಿಸುವ ಕರ್ತವ್ಯ ಜನರದ್ದು ಆಗಿದೆ ಅಲ್ವಾ? ಮತ್ತೊಮ್ಮೆ ನೆನಪಿಸುವುದಾದ್ರೆ, ಓಟು ಕಳ್ಳತನ ಆಗಿದ್ದು ಜನರದ್ದು, ಜನಸಾಮಾನ್ಯರದ್ದು. ಈಗ ಹೋರಾಟದ ಚೆಂಡು ಜನರ ಅಂಗಳದಲ್ಲಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ನಿಮ್ಮ ಅರ್ಫ ಮಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಲೈಕ್ ಕೊಡಿ. ಜೈ ಹಿಂದ್.